ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾಗಮತಿಲ್ಲ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನೈಟ್ ಫಾಲ್ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ನೋಡಿ, ಇನ್ ಕೇಸ್ ತಾವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಬಟ್ ಈ ವಿಡಿಯೋ ತಿರ್ಗಾ ನಾನು ಸ್ವಲ್ಪ ಹಳೆ ವಿಡಿಯೋನಲ್ಲಿ ಏನು ಪಾಯಿಂಟ್ ಮಿಸ್ ಆಗಿದೆ, ಆ ಪರ್ಟಿಕ್ಯುಲರ್ ಪಾಯಿಂಟ್ನ ಕವರ್ ಮಾಡಬೇಕಂತ ಮಾಡಿದ್ದೀನಿ. ಯಾಕಂದರೆ ನಮ್ಮದು ಯೂಟ್ಯೂಬ್ ಚಾನಲ್ಲಿ ಒಂದು ನಮ್ಮೊಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡ್ತಾರೆ, ನನಗೆ ನೈಟ್ ಫಾಲ್ ತುಂಬಾ ಆಗ್ತಾಯಿದೆ ಸರ್, ಇದು ನಾರ್ಮಲ್ ಅಬ್ನಾರ್ಮಲ್ಲ, ಮತ್ತು ನನಗೆ ಇದರಿಂದ ತುಂಬ ಮುಜುಗರ ಫೀಲ್ ಆಗ್ತಾಯಿದೆ. ಯಾಕಂದರೆ ಒಂದು ಚಿಕ್ಕ ಮನೆಯಲ್ಲಿ ನಾವು ಇರ್ತೀವಿ, ನಾನು ರಾತ್ರಿ ಮಲಗಿತಿರ್ತೀನಿ, ಬೆಳಗ್ಗೆ ನೋಡಿದಾದ್ಮೇಲೆ ಅಂಡರ್ವೇರ್ ಎಲ್ಲ ವೇಟ್ ಆಗಿದ್ದಿರೋದೆ. ಈಗ ಮನೆಯಲ್ಲಿ ಏನಂದರೆ ಅಂಡರ್ವೇರ್ನೆಲ್ಲ ನಾನೇ ತೆಗೆದ್ರೆ ನಮ್ಮ ತಾಯಿಯವರೇ ವಾಶ್ ಮಾಡ್ತಾರೆ. ಸೊ ನನಗೇನೆ ತುಂಬ ಇರಿಟೇಟ್ ಆಗಿಬಿಡುತ್ತೆ, ಯಾಕೆ ಈ ಥರ ಆಗ್ತಾಯಿದೆ ಅಂತ. ಅದಕ್ಕೆ ಏನು ಪರಿಹಾರ ಅಂತ ಕೇಳ್ತಿದ್ದಾರೆ. ಇಫ್ ಇನ್ ಕೇಸ್ ತಾವು ಆ ವಿಡಿಯೋ ನೋಡಿಲ್ಲ ಅಂದರೆ ನೈಟ್ ಫಾಲ್ದೇ ಒಂದು ದೊಡ್ಡದು ವಿಡಿಯೋ ಇದೆ ನೋಡಿ, ಬಟ್ ಒಂದು ಚಿಕ್ಕನಲ್ಲಿ ಇದ್ದು ವಿಡಿಯೋ ಮುಗಿಸ್ಬಿಡ್ತೀನಿ. ಯಾಕಂದರೆ ಇದು ಒಂದು ಶಾರ್ಟ್ ವಿಡಿಯೋ ಥರ ಮಾಡ್ತೀನಿ. ಸೊ ನೈಟ್ ಫಾಲ್ ಯಾಕಾಗುತ್ತೆ ಅಂದರೆ ಅದು ಒಂದು ಬ್ಯಾಡ್ ಅಥವಾ ಸೆಕ್ಸಿ ಡ್ರೀಮ್ಸ್ ಅಂತೀವಿ ನೋಡಿ. ನೀವು ಜಸ್ಟ್ ಮಲಗೋಕ್ಕಿಂತ ಮುಂಚೆ ಯಾವುದೋ ಒಂದು ಸೆಕ್ಸ್ ಮೂವಿ ನೋಡಿದ್ರ, ಒಂದು ಕಿಸ್ಸಿಂಗ್ ಸೀನ್ ನೋಡಿದ್ರ, ಯಾವುದೋ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಾ ಇದೆ ನೋಡಿದ್ರ, ಅಥವಾ ಯಾವುದೋ ಒಂದು ಸ್ವಲ್ಪ ಬ್ಲೂ ಫಿಲ್ಮ್ ನೋಡಿದ್ರ, ಆ ಥರ ಎಲ್ಲ ಕಂಡೀಷನ್ಸ್ ಏನಾಗುತ್ತೆ, ಬಾಡಿನಲ್ಲಿ ಮೈಂಡ್ನಲ್ಲಿ ಒಂದು ಸ್ಟಿಮ್ಯುಲೇಷನ್ಸ್ ಆಗುತ್ತೆ. ಆ ಸ್ಟಿಮ್ಯುಲೇಷನ್ಸು ಸಬ್ಕಾನ್ಷಿಯಸ್ ಮೈಂಡ್ಗೆ, ಕಾನ್ಷಿಯಸ್ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ನೀವು ಯಾವಾಗ ನೋಡ್ತೀರಾ ನೋಡಿ, ಅದೇ ಕನ್ಸ್ ಫಾರ್ಮ್ನಲ್ಲಿ ಬರುತ್ತೆ, ಡ್ರೀಮ್ಸ್ ಫಾರ್ಮ್ನಲ್ಲಿ ಬರುತ್ತೆ. ಅದಕ್ಕೆ ವೇಟ್ ಡ್ರೀಮ್ಸ್ ಅಂತೀವಲ್ಲ. ಆವಾಗ ಏನಾಗುತ್ತೆ, ಓವರ್ ಎಕ್ಸೈಟೆಡ್ ಆಗಿಬಿಟ್ಟು ಒಮ್ಮೆ ಅದು ಸ್ಖಲನ ಆಗಿಬಿಡುತ್ತೆ. ಇದು ಮಂತ್ಲಿ ಒನ್ಸು ಅಥವಾ ಮಂತ್ಲಿ ಟ್ವೈಸ್ ಆಗ್ತಾಯಿದ್ರೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಸ್ಪೆಷಲಿ ಯಂಗ್ ಜನ್ರೇಷನಲ್ಲಿ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ತುಂಬ ಜಾಸ್ತಿ ಆಗಿದ್ದಿರುತ್ತೆ. ಟೆಸ್ಟೋಸ್ಟಿರಾನ್ದಿಂದ ವೀರ್ಯ ಉತ್ಪತ್ತಿ ಜಾಸ್ತಿ ಆಗುತ್ತೆ. ವೀರ್ಯ ಸ್ಟೋರೇಜ್ ಕಡಿಮೆ ಇದ್ದಿದ್ದ ಕಡೆಯಿಂದ ಸ್ವಲ್ಪ ಒಂದು 10 ಡೇಸ್ಗೆ 15 ಡೇಸ್ಗೆ ಸ್ಖಲನ ಆಗೋದು, ದ್ಯಾಟ್ ಈಸ್ ನಾರ್ಮಲ್. ಬಟ್ ನನಗೆ ದಿನ ಆಗ್ತಾ ಇದೆ ಅಂದರೆ ದ್ಯಾಟ್ ಈಸ್ ಅಬ್ನಾರ್ಮಲ್. ಅದಕ್ಕೆ ಸ್ವಲ್ಪ ನೀವು ಟ್ರೀಟ್ಮೆಂಟ್ ಮಾಡಲೇಬೇಕು. ಟ್ರೀಟ್ಮೆಂಟ್ನಲ್ಲಿ ಏನಂದರೆ ಯಾವುದೋ ರೀತಿ ನೀವು ಪಿಲ್ಸ್ ಬೇಡ, ಸ್ವಲ್ಪ ಸಡನ್ ಚೇಂಜು. ಇಫ್ ಇನ್ ಕೇಸ್ ನೀವು ಆ ಥರ ಸೆಕ್ಸ್ ಕಂಟೆಂಟ್ ನೋಡ್ತಾ ಇದ್ದೀರಾ, ಸೆಕ್ಸ್ ರಿಲೇಟೆಡ್ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸೆಕ್ಸ್ ರಿಲೇಟೆಡ್ ಮೂವೀಸ್ ನೋಡ್ತಿದ್ದೀರಾ, ಯಾವುದೋ ಕಿಸ್ಸಿಂಗ್ ಸೀನ್ ನೋಡ್ತಾ ಇದ್ದೀರಾ, ಅಥವಾ ನಿಮ್ಮ ಯಾವುದೋ ಒಂದು ಪಾರ್ಟ್ನರ್ ಇದೆ, ಹುಡುಗಿ ಇದೆ, ಅದ್ರ ಬಗ್ಗೆ ಜಾಸ್ತಿ ಓವರ್ ಥಿಂಕ್ ಮಾಡಿಬಿಟ್ಟು, ಅಥವಾ ಮೊಬೈಲ್ನಲ್ಲಿ ಆಕಿ ಜೊತೆ ಮಾತಾಡುವಾಗ ಸೆಕ್ಸ್ ಬಗ್ಗೆ ನೀವು ಮಾತಾಡ್ತಿದ್ದೀರಾ, ನಾನು ಕಿಸ್ ಮಾಡ್ತೀನಿ, ಅದು ಮಾಡ್ತೀನಿ, ಅಲ್ಲಿ ಟಚ್ ಮಾಡ್ತೀನಿ, ಇಲ್ಲಿ ಟಚ್ ಮಾಡ್ತೀನಿ ಅಂತ, ಆ ಏನಿದೆಯಲ್ಲ ಇಮೋಷನ್ಸು ಕಾನ್ಷಿಯಸ್ ಮೈಂಡಿಂದ ಸಬ್ ಕಾನ್ಷಿಯಸ್ ಮೈಂಡ್ಗೆ ಬ್ರೈನ್ ತೊಗೊಂಡ್ಬಿಟ್ಟು ಅದೇ ತಿರ್ಗಾ ಡ್ರೀಮ್ಸ್ನಲ್ಲಿ ಬಂದುಬಿಟ್ಟು ಸ್ಖಲನ ಆಗುತ್ತೆ. ಸೊ ಇದು ಅವಾಯ್ಡ್ ಮಾಡಬೇಕಂದ್ರೆ ನಾನು ಹೇಳಿದೆಲ್ಲ ಅದು ಅವಾಯ್ಡ್ ಮಾಡಬೇಕು. ಒಂದು ಸೆಕ್ಸ್ ವಿಡಿಯೋ, ಸೆಕ್ಸ್ ಬಗ್ಗೆ ಮಾತಾಡೋದು, ಫ್ರೆಂಡ್ಸ್ ಜೊತೆಗೆ ಸೆಕ್ಸ್ ಬಗ್ಗೆ ಚರ್ಚೆ ಮಾಡೋದು, ಅದು ಕಡಿಮೆ ಮಾಡ್ಕೊಳ್ಳಿ. ಒಂದು ಮಲಗೋಕ್ಕಿಂತ ಮುಂಚೆ ಮೆಡಿಟೇಷನ್ ಅಥವಾ ಧ್ಯಾನ ಮಾಡಿ, ಅಥವಾ ಯಾವುದೋ ನೀವು ಪರ್ಟಿಕ್ಯುಲರ್ ಇಫ್ ಇನ್ ಕೇಸ್ ರಿಲಿಜನ್ನ ಫಾಲೋ ಮಾಡ್ತಾರೆ, ಆ ರಿಲಿಜನಲ್ಲಿ ಯಾವುದೋ ಒಂದು ಸ್ಪಿರಿಚುವಲ್ ಟೆಕ್ಸ್ಟ್ ಇದೆ ಅಥವಾ ಬುಕ್ ಇದೆ ಅಂದರೆ ಅದರ ಸ್ವಲ್ಪ ಓದಿ, ಜೊತೆಗೆ ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ಒಳ್ಳೆ ವಾಕ್ ಮಾಡಿ, ಜಿಮ್ ಮಾಡಿ, ಅಥವಾ ವಾಟ್ ಎವರ್ ನೀವು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ, ಬ್ಯಾಲೆನ್ಸ್ ಡಯಟ್ ತೊಗೊಳ್ಳಿ, ನೀರನ್ನ ಚೆನ್ನಾಗಿ ಕುಡೀರಿ, ಬಾಡಿನಲ್ಲಿ ಡಿಹೈಡ್ರೇಷನ್ ಆಗಬಾರ್ದು ಅಂತ ನೋಡ್ಕೊಳ್ಳಿ. ಸರ್ಟನ್ ಫುಡ್ಸ್ ಏನಿರುತ್ತೆ ಸ್ಪೆಷಲಿ ಹೆಲ್ಪ್ ಆಗುತ್ತೆ ಇದರಲ್ಲಿ. ಏನಂದರೆ ಒಂದು ಬಿಸಿ ಬಿಸಿ ಅನ್ನ ಮೇಲೆ ಸ್ವಲ್ಪ ನಾಟಿ ಹಸು ತುಪ್ಪ ಹಾಕಿ ತಿನ್ನಬೇಕು, ಸ್ವಲ್ಪ ದಾಳಿಂಬೆ ಜ್ಯೂಸು, ಬೀಟ್ರೂಟ್ ಜ್ಯೂಸು, ಕಲ್ಲಂಗಡಿ ಹಣ್ಣು ಜ್ಯೂಸು, ಇವೆಲ್ಲ ತೊಗೊಳ್ಳಿ, ಮೈಂಡನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಡಿಬಿಟ್ರೆ ಏನಾಗುತ್ತೆ, ನೈಟ್ ಫಾಲ್ನ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಬಟ್ ಏನಂದರೆ ಸ್ಟಿಲ್ ತುಂಬಾ ಜಾಸ್ತಿ ಬರ್ತಾಯಿದ್ರೆ ಒಂದು ಡಾಕ್ಟರ್ದು ಕೌನ್ಸಿಲಿಂಗ್ ತನಗೆ ಬೇಕಾಗುತ್ತೆ. ನೈಟ್ ಫಾಲ್ ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋ ಇದೆ, ತಾವು ಇನ್ ಕೇಸ್ ನೋಡಿಲ್ಲ ಅಂದರೆ ಈ ಚಾನಲ್ ಮೇಲೆ ಅವೈಲೇಬಲ್ ಇದೆ, ತಾವು ನೋಡ್ಬೋದು. ಧನ್ಯವಾದ.